ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಖಂಡಿತ ಅವುಗಳು ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುವಂತ ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂತಾರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಅದಕ್ಕೆ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು, ನಿಫ್ಟಿಯಲ್ಲಿ 840 ಪಾಯಿಂಟ್ಸ್ ಅಥವಾ 3.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಮಾರ್ಕೆಟ್ ಅಪ್ ಆಯಿತು. ಅನಂತರ ಸೇಮ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್. ಓವರ್ ಆಲ್ ಮೋರ್ ದನ್ 3% ಅಪ್ ಅಲ್ಲಿ ಕಳೆದ ವಾರ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಲಾಸ್ಟ್ 5 ಡೇಸ್ ಅಲ್ಲಿ ನೋಡಬಹುದು, ಇಲ್ಲೂ ಕೂಡ ಮೋರ್ ದನ್ 3% ಪಾಸಿಟಿವ್ ಇದೆ, ಅಥವಾ 2618 ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಳೆದ ವಾರ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನೋಡೋಣ ಈ ವಾರ ಅದು ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ ಅಂತ. ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ಅದಕ್ಕೂ ಮುಂಚೆ ಶುಕ್ರವಾರದ ಪರ್ಫಾರ್ಮೆನ್ಸ್ ನೋಡಬಹುದು, 1206 ಪಾಯಿಂಟ್ಸ್ ಅಥವಾ 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಓಪನಿಂಗ್ ಸ್ವಲ್ಪ ಮಟ್ಟಿಗೆ ಹೈಯಲ್ ಆಗಿದೆ, ಅಂತ ದೊಡ್ಡ ಮಟ್ಟದ ಏನಲ್ಲ, ಸ್ಲೈಟ್ಲಿ ಅಪ್ಪಲ್ ಆಗಿದೆ. ಬಟ್ ಆ ನಂತರ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒನ್ ಸೈಡ್ ರ್ಯಾಲಿ ಅಂತಾನೆ ಹೇಳ್ಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರ ನೋಡ್ಲಿಕ್ಕೆ ಸಿಕ್ಕಿರೋದು. ಜೊತೆಗೆ ಡೌ ಜೋನ್ಸ್ 50,000 ಮಾರ್ಕ್ ಅನ್ನು ಕೂಡ ಅಚೀವ್ ಮಾಡಿದೆ. ಹಿಸ್ಟಾರಿಕಲ್ ಮೈಲ್ ಸ್ಟೋನ್ ಅನ್ನು ಕೂಡ ಅಚೀವ್ ಮಾಡಿದೆ ಡೌ ಜೋನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ. ಈ ರೀತಿಯ ರ್ಯಾಲಿಗೆ ಕಾರಣ ಟೆಕ್ ಸ್ಟಾಕ್ ಗಳಲ್ಲಿ ಒಳ್ಳೆ ಬೈಯಿಂಗ್ ಕಂಡು ಬಂದಿದೆ. ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಆಂಥ್ರೋಪಿಕ್ ಎಐ ಸುದ್ದಿ ಬಂದ ನಂತರ ಹಲವಾರು ಸಾಫ್ಟ್ವೇರ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅಲ್ಲಿ ಒಳ್ಳೆ ರಿಬೌಂಡ್ ಆಗಿದೆ. ಅದ್ರ ಜೊತೆಗೆ ಕನ್ಸ್ಯೂಮರ್ ಸೆಂಟಿಮೆಂಟ್ ಡೇಟಾ ಕೂಡ ರಿಲೀಸ್ ಆಗಿದೆ. ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಬಂದಿದೆ. ಈ ಸುದ್ದಿಗಳು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದಾವೆ. ಹಾಗಾಗಿ ರೆಕಾರ್ಡ್ ರ್ಯಾಲಿ ಶುಕ್ರವಾರದ ಸೆಷನ್ ಅಲ್ಲಿ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 490 ಪಾಯಿಂಟ್ಸ್ ಅಥವಾ 2.18% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಡೌ ಜೋನ್ಸ್ ಅಲ್ಲಿ ಕಳೆದ ಒಂದು ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1337 ಪಾಯಿಂಟ್ಸ್ ಅಥವಾ 2.74% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಶುಕ್ರವಾರದ ರ್ಯಾಲಿ ಏನಿದೆ ಅದು ಸಾಕಷ್ಟು ಪಾಸಿಟಿವ್ ಅನ್ನು ಕೂಡ ಮಾಡಿದೆ ಅಂತ ಹೇಳ್ಬೋದು. ಓವರ್ ಆಲ್ ನಿಯರ್ಲಿ 3% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ 5 ಡೇಸ್ ಅಲ್ಲಿ ನೋಡಬಹುದು 339 ಪಾಯಿಂಟ್ಸ್ ಅಥವಾ ನಿಯರ್ಲಿ 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಶುಕ್ರವಾರ ಒಳ್ಳೆ ರಿಕವರಿ ಕೂಡ ಆಗಿದೆ. ಇನ್ ಕೇಸ್ ರಿಕವರಿ ಆಗಿಲ್ಲ ಅಂದಿದ್ರೆ ಬಹುಶಃ ಮೋರ್ ದನ್ 3% ಡೌನ್ ಇರ್ತಾ ಇತ್ತು. ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಶುಕ್ರವಾರದ ಸೆಷನ್ ಅಲ್ಲಿ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬರೋದಾದ್ರೆ ಈ ವಾರದಲ್ಲಿ ಯಾವ್ದಾದ್ರು ಹಾಲಿಡೇಸ್ ಇದೆಯಾ ಅಂತ ನೋಡಿದ್ರೆ ಯಾವುದೇ ರೀತಿಯ ಹಾಲಿಡೇ ಇಲ್ಲ. ಇನ್ ಫೆಬ್ರವರಿಯಲ್ಲಿ ನೋಡಬಹುದು ಮಾರ್ಚ್ ಅಲ್ಲಿ 3ನೇ ತಾರೀಕಿದೆ ಹೋಲಿ ಪ್ರಯುಕ್ತ, ಅಲ್ಲಿವರೆಗೂ ಯಾವುದೇ ರೀತಿಯ ಹಾಲಿಡೇ ಇಲ್ಲ. ಇನ್ನು ಇಂಪಾರ್ಟೆಂಟ್ ಇವೆಂಟ್ ಗಳ ಕಡೆ ಬಂದ್ರೆ US ಇರಾನ್ ಸಂಘರ್ಷವನ್ನ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮೊನ್ನೆ ಇರಾನ್ ಜೊತೆ ಮಾತುಕತೆ ಇತ್ತು, ಬಟ್ ಅದರಲ್ಲೂ ಕೂಡ ಏನಂತ ಔಟ್ಕಮ್ ಬಂದಿಲ್ಲ. ಜೊತೆಗೆ ಟ್ರಂಪ್ ಡಿಮಾಂಡ್ ಅನ್ನ ಇರಾನ್ ಒಪ್ತಿಲ್ಲ. ಹಾಗಾಗಿ ಅಲ್ಲಿ ಕಾನ್ಫ್ಲಿಕ್ಟ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅಲ್ಲೇನಾದ್ರೂ ಎಸ್ಕಲೇಷನ್ ಆಯ್ತು ಅಂದ್ರೆ ಖಂಡಿತ ಅದು ಮಾರ್ಕೆಟ್ಗೆ ಒಂದಷ್ಟು ನೆಗೆಟಿವಿಟಿಯನ್ನು ತರಬಹುದು. ಯಾಕಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಖಂಡಿತ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಒಳ್ಳೇದಲ್ಲ. ಹಾಗಾಗಿ ಎಲ್ಲರ ಗಮನ ಈ ಇವೆಂಟ್ ಮೇಲೆ ಇರುತ್ತೆ. ಕ್ಲೋಸ್ಲಿ ವಾಚ್ ಮಾಡಬಹುದು ಈ ಇವೆಂಟ್ ಅನ್ನ. ಇನ್ನು ಇದನ್ನ ಹೊರತುಪಡಿಸಿದ್ರೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ. ಅದು 3ನೇ ತಾರೀಕು ನೋಡಬಹುದು. ಫೆಬ್ 13ಕ್ಕೆ 2.5% ಎಸ್ಟಿಮೇಷನ್ ಇದೆ. ಕಳೆದ ಸಲ 2.7 ಎಸ್ಟಿಮೇಷನ್ ಇತ್ತು, ಅಷ್ಟೇ ಬಂತು. ಈ ಸಲ 2.5 ಎಸ್ಟಿಮೇಷನ್ ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಫೆಬ್ರವರಿ 13ನೇ ತಾರೀಕು ಈ ಡೇಟಾ ಮೇಲೆ ಕಣ್ಣಿಡಬಹುದಾಗಿರುತ್ತೆ ಯಾವ ರೀತಿ ಇರುತ್ತೆ ಡೇಟಾ ಅಂತ. ಇನ್ನು ನೆಕ್ಸ್ಟ್ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಇಂಡಿಯಾದ್ದು. ಯಾವತ್ತು ಅಂತ ನೋಡಬಹುದು, ಫೆಬ್ರವರಿ 12ನೇ ತಾರೀಕು. ಪ್ರತಿ ತಿಂಗಳ 12ನೇ ತಾರೀಕು ಮಂತ್ಲಿ CPI ಡೇಟಾ ರಿಲೀಸ್ ಆಗುತ್ತೆ. ಈ ತಿಂಗಳು ಕೂಡ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬಟ್ ಇಲ್ಲಿ ಎಸ್ಟಿಮೇಷನ್ ಇನ್ನು ಅಪ್ಡೇಟ್ ಆಗಿಲ್ಲ. ಕಳೆದ ಸಲ 1.5% ಎಸ್ಟಿಮೇಷನ್ ಇತ್ತು, ಬಂದಿದ್ದು 1.33. ಈ ಸಲ ನೋಡೋಣ ಎಷ್ಟು ಬರುತ್ತೆ ಅಂತ. 12ನೇ ತಾರೀಕು ಈ ಡೇಟಾ ಮೇಲೂ ಕೂಡ ಕಣ್ಣಿಡಬಹುದು. ಎಸ್ಪೆಷಲಿ 12ನೇ ತಾರೀಕು ಸಂಜೆ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಬಂದ್ರೆ ಇಂಪ್ಯಾಕ್ಟ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆನೆ ಬಂದ್ರೆ ಅಂತ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗೋಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಏನಾದ್ರೂ ಬಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಈ ವಾರ ಯಾವ ರೀತಿ ಇರುತ್ತೆ ಅಂತ. ಜೊತೆಗೆ ಈ ಸಲ ಒಂದಷ್ಟು ಬದಲಾವಣೆ ಆಗ್ತಾ ಇದೆ ಇನ್ಫ್ಲೇಷನ್ ಅಲ್ಲಿ. ಯಾಕಂದ್ರೆ ಬೇಸ್ ಇಯರ್ 2024 ಅನ್ನ ತಗೊಳ್ತಿದ್ದಾರೆ. ಹಾಗಾಗಿ ಒಂದಷ್ಟು ನಿಯಮಗಳು ಬದಲಾಗುತ್ತೆ. ಅದಾದ ನಂತರ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ತಾಕತ್ ಇರೋದು ಅಂತಂದ್ರೆ ರಿಸಲ್ಟ್ಸ್ ಗೆ. ಈಗಾಗಲೇ ಸಾಕಷ್ಟು ಕಂಪನಿಗಳು ರಿಸಲ್ಟ್ಸ್ ಅನ್ನ ಅನೌನ್ಸ್
ಮಾಡಿದ್ದಾವೆ, ನಾವು ಕೂಡ ನೋಡಿದ್ವಿ. ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿದಿನ ಮೋರ್ ದೆನ್ 100 ಕಂಪನೀಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇರ್ತವೆ. ಹಾಗಾಗಿ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಅಟ್ ಲೀಸ್ಟ್ ನಾನು ಯಾವಾಗ್ಲೂ ಹೇಳೋ ಹಾಗೆ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳು, ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿರೋ ಕಂಪನೀಸ್ ಜೊತೆಗೆ ನಾವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದಾವೆ, ಅರ್ನಿಂಗ್ಸ್ ಅಲ್ಲಿ ಏನಾದ್ರು ರಿಕವರಿ ಬರ್ತಾ ಇದೆಯಾ, ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ, ಇದನ್ನ ನಾವು ವಾಚ್ ಮಾಡಬೇಕು. ಆಸ್ ಎ ಇನ್ವೆಸ್ಟರ್ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಖಂಡಿತ ಈ ಕೆಲಸಗಳನ್ನ ಮಾಡ್ಲೇಬೇಕು. ಮಾಡದೇನೆ ಇದ್ರೆ ಸಕ್ಸಸ್ ತುಂಬಾ ಕಷ್ಟ. ಹಾಗಾಗಿ ಅಟ್ ಲೀಸ್ಟ್ ನಾನು ಇವಾಗ ಹೇಳಿದ್ನಲ್ಲ 3 ಪಾಯಿಂಟ್ಸ್, ಅವುಗಳನ್ನ ವಾಚ್ ಮಾಡಿ. ಯಾಕಂದ್ರೆ ನಾನು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ನ ಓವರ್ವ್ಯೂ ಮಾಡ್ತಾ ಇರ್ತೀನಿ. ಬಟ್ ನಾವು ಜಸ್ಟ್ ಹೈಲೈಟ್ಸ್ ಅನ್ನ ನೋಡ್ತೀವಿ, ರೆವಿನ್ಯೂ, ಎಬಿಟ್, ನೆಟ್ ಪ್ರಾಫಿಟ್, ಅದನ್ನ ಬಿಟ್ಟರೆ ಬೇರೆ ಏನು ನೋಡೋದಿಲ್ಲ. ಬಟ್ ಅದ್ರ ಒಳಗಡೆ ಇನ್ನೂ ಸಾಕಷ್ಟು ವಿಚಾರಗಳಿರುತ್ತೆ, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಅದನ್ನ ನೋಡ್ಬೇಕಾಗತ್ತೆ. ಇನ್ನು ಎಲ್ಲರ ಕಣ್ಣಿರೋದು ಈ ವಾರ FIS DIS ಆಕ್ಟಿವಿಟಿ ಮೇಲೆ. ಕಳೆದ ವಾರದಲ್ಲಿ ಎಸ್ಪೆಷಲಿ 5 ಸೆಷನ್ಸ್ ಅಲ್ಲಿ 2ರಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದ್ರೆ 3ರಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ಫೆಬ್ರವರಿಯಲ್ಲಿ ನೋಡಬಹುದು 2645 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಟ್ರೇಡ್ ಡೀಲ್ ಆದ ನಂತರ ಇವರ ಕಡೆಗಿಂದ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಜೊತೆಗೆ ಇವರ ಶಾರ್ಟ್ ಪೊಸಿಷನ್ಸ್ ಕೂಡ ಕಡಿಮೆ ಆಗಿದೆ. ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ NOI ಡೇಟಾ ಇರುತ್ತೆ, ಅಲ್ಲಿ FIS ಶಾರ್ಟಿಂಗ್ ಪೊಸಿಷನ್ ಕೂಡ ಡಿಕ್ಲೈನ್ ಆಗಿದೆ. ಇದನ್ನ ನೋಡಿದ್ರೆ ಮೇ ಬಿ ಮುಂದಿನ ದಿನಗಳಲ್ಲಿ ಇವರು ಬೈಯಿಂಗ್ ಅನ್ನ ಮಾಡೋ ರೀತಿ ಕಾಣ್ತಾ ಇದೆ. ಹಾಗಾಗಿ ಈ ವಾರ ಇದರ ಮೇಲೆ ಎಲ್ಲರ ಕಣ್ಣಿರುತ್ತೆ. ನೀವು ಕೂಡ ಅಬ್ಸರ್ವ್ ಮಾಡಿ. ಪ್ರತಿದಿನ ನಾವಂತೂ ಬೆಳಗಿನ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ. ಆಸ್ ಯೂಶುವಲ್ ಅಬ್ಸರ್ವ್ ಮಾಡೋಣ. ಒಟ್ಟಿನಲ್ಲಿ ಈ ವಾರ FIS ಮೇಲೆ ಕಣ್ಣಿರುತ್ತೆ. ಕಳೆದ ವಾರ ಅಂತೂ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಈ ವಾರ ಅದೇ ರೀತಿ ಬೈಯಿಂಗ್ ಕಂಡು ಬಂದ್ರೆ ಖಂಡಿತ ನಮ್ಮ ಮಾರ್ಕೆಟ್ ನ ದಿಕ್ಕನ್ನ ಸ್ವಲ್ಪ ಬದಲಾಯಿಸಬಹುದು. ಹೋಪ್ಸ್ ಇದೆ, ಲೆಟ್ಸ್ ಸಿ. ಇನ್ನು ನೆಕ್ಸ್ಟ್ ಕ್ರೂಡ್ ನೋಡಬಹುದು. ಆಸ್ ಆಫ್ ನೋ $68 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ ಕೇಸ್ ಇರಾನ್ ಹಾಗೂ US ಕಾನ್ಫ್ಲಿಕ್ಟ್ ಎಸ್ಕಲೇಷನ್ ಆದ್ರೆ ಬ್ರೆಂಟ್ ಕ್ರೂಡ್ ಅಲ್ಲಿ ಒಂದಷ್ಟು ರ್ಯಾಲಿಯನ್ನ ನಾವು ನೋಡಬಹುದಾಗಿರುತ್ತೆ. ಯಾಕಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಶುರುವಾದ್ರೆ ಸಪ್ಲೈ ಚೈನ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಬ್ರೆಂಟ್ ಕ್ರೂಡ್ ನ ಮೇಲೆ ಒತ್ತಡ ಬೀಳುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ರ್ಯಾಲಿ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾವು ಆಯಿಲ್ ಪ್ರೈಸ್ ಕಡೆ ಕೂಡ ವಾಚ್ ಮಾಡಬೇಕಾಗುತ್ತೆ ಈ ವಾರದಲ್ಲಿ ಕ್ಲೋಸ್ಲಿ. ಇನ್ನು ನೆಕ್ಸ್ಟ್ ಬರುತ್ತದೆ ಡಾಲರ್ ವರ್ಸಸ್ INR. ಎಸ್ಪೆಷಲಿ ಟ್ರೇಡ್ ಡೀಲ್ ಅನೌನ್ಸ್ ಆದ ನಂತರ ಡಾಲರ್ ಎದುರುಗಡೆ ರುಪಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿ 92 ವರೆಗೂ ಹೋಗಿದ್ದಂತ ರುಪಿ 90.58 ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಇಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅನ್ನೋದನ್ನ ವಾಚ್ ಮಾಡಬಹುದು. ಎಸ್ಪೆಷಲಿ FIS ಏನಾದ್ರು ನೆಟ್ ಬಯಸ್ ಆದ್ರೆ ಖಂಡಿತ ಅದು ಡಾಲರ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಅಂದ್ರೆ ಡಾಲರ್ ವರ್ಸಸ್ ರುಪಿ ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಎರಡನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಅಲ್ಲಿ ಒಂದಷ್ಟು ರ್ಯಾಲಿಯ ನಂತರ, ಅದರಲ್ಲೂ ರೆಕಾರ್ಡ್ ರ್ಯಾಲಿ ಅಂತ ಹೇಳ್ಬೋದು, ಒಂದಷ್ಟಲ್ಲ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ನಿಯರ್ಲಿ 15%. ಜೊತೆಗೆ ಸಿಲ್ವರ್ ಅಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ. ಎಸ್ಪೆಷಲಿ ಲಾಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಲಾಸ್ಟ್ 6 to 7 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಮೋರ್ ದನ್ 30% ಡೌನ್ ಆಗಿದೆ ಸಿಲ್ವರ್ ETF. ಅದನ್ನು ಕೂಡ ವಾಚ್ ಮಾಡಬಹುದು. ಗೋಲ್ಡ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಎಸ್ಪೆಷಲಿ ಈಕ್ವಿಟಿ ಮಾರ್ಕೆಟ್ಸ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಗೋಲ್ಡ್ ಕನ್ಸಾಲಿಡೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವಾರ ಸ್ವಲ್ಪ ವಾಚ್ ಮಾಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟರ್ಸ್, ಗೋಲ್ಡ್ ಕಡೆ ಫೋಕಸ್ ಮಾಡ್ತಿರೋ ಅಂತವ್ರು. ಯಾಕಂದ್ರೆ FIS ಏನಾದ್ರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮೇ ಬಿ ಇಂಡಿಯನ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು. ಅಂತ ಸಂದರ್ಭದಲ್ಲಿ ಗೋಲ್ಡ್ ಕಡೆ ಹೋಗ್ತಿದ್ದಂತ ಇನ್ಫ್ಲೋ ಈಕ್ವಿಟೀಸ್ ಕಡೆ ತಿರುಕೊಳ್ಳಬಹುದು. ಹಾಗಾಗಿ ಗೋಲ್ಡ್ ಕನ್ಸಾಲಿಡೇಟ್ ಆಗಬಹುದು ಅಥವಾ ಸ್ಲೈಟ್ಲಿ ಕರೆಕ್ಷನ್ ಕೂಡ ಆಗಬಹುದು. ಈಗಾಗಲೇ ಹೈಯಿಂದ ಡಿಸೆಂಟ್ ಕರೆಕ್ಷನ್ ಆಗಿದೆ, ಬಟ್ ಸ್ಟಿಲ್ ಒಂದಷ್ಟು ಕರೆಕ್ಷನ್ ಅಥವಾ ಕನ್ಸಾಲಿಡೇಷನ್ ಆಗಬಹುದು. ಹಾಗಾಗಿ ಈ ವಾರ ಕ್ಲೋಸ್ಲಿ ಗೋಲ್ಡ್ ಅನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಗೋಲ್ಡ್ ಅಂಡ್ ಮಾರ್ಕೆಟ್ ಎರಡನ್ನು ಕೂಡ. ಇನ್ನು ಪ್ರೈಮರಿ ಮಾರ್ಕೆಟ್ ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದೆ. ಲಾಸ್ಟ್ 1-2 ವಾರ ಅಥವಾ 3 ವಾರ ಕಂಟಿನ್ಯೂಸ್ ಆಕ್ಟಿವಿಟಿ ಕಡಿಮೆ ಆಗಿತ್ತು. ಈಗ ಮತ್ತೆ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ನೋಡಬಹುದು. ನಾಳೆಯಿಂದ 2 IPOಗಳು ಓಪನ್ ಆಗ್ತಾ ಇದೆ. ಫ್ರಾಕ್ಟಲ್ ಅನಾಲಿಟಿಕ್ಸ್ ಹಾಗೂ IA ಫೈನಾನ್ಸ್ 2 IPOಗಳು ಓಪನ್ ಆಗ್ತಾ ಇದೆ. ಈ ವಾರ ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿ ಆಗ್ತಾ ಇದೆ. ಈ ಕಡೆ ಕೂಡ ವಾಚ್ ಮಾಡಬಹುದು. ಜೊತೆಗೆ ಇವು ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರುವಂತವರು. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಗೋ ಫ್ಯಾಷನ್ ಬೈಬ್ಯಾಕ್ ಆಫ್ ಶೇರ್ಸ್ ಇದೆ, 9th ಫೆಬ್ರವರಿ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಅವಿ ಪಾಲಿಮರ್ಸ್ ರೈಟ್ಸ್ ಇಶ್ಯೂ ಇದೆ. ನಂತರ ಅಕ್ಷಿತಾ ಕಾಟನ್ ಬೋನಸ್ ಇಶ್ಯೂ ಇದೆ 1:10 ರೇಷಿಯೋದಲ್ಲಿ. ಅಂದ್ರೆ 10 ಶೇರ್ಗಳಿಗೆ 1 ಶೇರ್ ಅನ್ನ ಕೊಡ್ತಾ ಇದೆ ಕಂಪನಿ. 1:10 ರೇಷಿಯೋದಲ್ಲಿ ಬೋನಸ್ ಇರುತ್ತೆ. ನಂತರ ಡೆಲ್ಫಿ ವರ್ಲ್ಡ್ ಮನಿ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ₹2 ಮಾಡ್ತಾ ಇದೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಡೆಲ್ಫಿ ವರ್ಲ್ಡ್ ಮನಿ ಬೋನಸ್ ಇಶ್ಯೂ ಕೂಡ ಇದೆ. ಅಂದ್ರೆ ಸೇಮ್ ಕಂಪನಿ 2:1 ರೇಷಿಯೋದಲ್ಲಿ, ಅಂದ್ರೆ 1 ಶೇರ್ ಇದ್ರೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. 13 ಫೆಬ್ರವರಿ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದಾಗಿರುತ್ತೆ. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಗಳಲ್ಲಿ ಅಂತ. ಓವರ್ ಆಲ್ ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು. ಎಸ್ಪೆಷಲಿ FIS ಆಕ್ಟಿವಿಟಿ ಮೇಲೆ ಈ ವಾರ ಮಾರ್ಕೆಟ್ ಗಮನ ಇರುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಅವರ ಕಡೆಯಿಂದ ಈ ವಾರ ರೆಸ್ಪಾನ್ಸ್ ಅಂತ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.